ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶಕ್ಕೆ ಯಾವುದೇ ಅರ್ಥವಿಲ್ಲ. ಅವರ 3 ವರ್ಷದ ಸಾಧನೆ ಶೂನ್ಯವಾಗಿದ್ದು, ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೆಸಿದ್ದೇ ಆ ಪಕ್ಷದ ನಿಜವಾದ ಸಾಧನೆ ಎಂದು ಶಿರಸಿಯ ಸಂಸದರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಳಗಿಂದೊಳಗೆ ನಡೆಸುತ್ತಿರುವ ಗುದ್ದಾಟವನ್ನು ಜನರು ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ ಮತ್ತು ಯಾವಾಗಲೂ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಆರ್ಎಸ್ಎಸ್ ವಿರುದ್ಧ ಆರೋಪ ಮಾಡುವುದೇ ಕಾಂಗ್ರೆಸ್ ಪಕ್ಷದ ನಿಜವಾದ ಸಾಧನೆ ಎಂದರು. ಕಳೆದ 3 ವರ್ಷದಿಂದ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಇದುವರೆಗೂ ರೈತರ ಸಂಕಷ್ಟಕ್ಕೆ ನೆರವಾಗಿಲ್ಲ ಮತ್ತು ಇವತ್ತಿನವರೆಗೂ ಮಳೆ ಮಾಪನ ಕೇಂದ್ರಗಳನ್ನು ದುರಸ್ತಿಗೊಳಿಸಿಲ್ಲ. ಇದರಿಂದ ರೈತರಿಗೆ ಸರಿಯಾದ ಬೆಳೆ ವಿಮೆ ದೊರೆಯುತ್ತಿಲ್ಲ. ಇವರಿಗೆ ಕಿಂಚಿತ್ತಾದರೂ ರೈತಪರ ಕಾಳಜಿ ಇದ್ದರೆ ಮೊದಲು ಮಳೆ ಮಾಪನ ಕೇಂದ್ರಗಳನ್ನು ದುರಸ್ತಿಗೊಳಿಸಲಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ನಂದನ್ ಸಾಗರ್, ಆರ್.ವಿ. ಹೆಗಡೆ, ನಾಗರಾಜ್ ಶೆಟ್ಟಿ, ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದ್ರ ಮೂಲಕ ಈ ಸರ್ಕಾರದ ವಿರುದ್ಧದ ತಮ್ಮ ಆಕ್ರೋಶದ ಭಾವನೆಯನ್ನ ತೋರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಂಥ ಸರ್ಕಾರ ಒಂದು ಶಾಪವಾಗಿ ಬಂದಿರೋದು ದುರದೃಷ್ಟ. ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ, ದೇಶ ಮಟ್ಟದಲ್ಲಿ ಗೌರವ ಎಲ್ಲ ಹರಾಜಾಗ ಹೋಗ್ತಾ ಇರುವಂತ ಸಂದರ್ಭ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಬಿಜೆಪಿ ಹೆಚ್ಚಿದೆ. ಪ್ರತಿಪಕ್ಷವಾಗಿ ನಾವು ಆ ಜವಾಬ್ದಾರಿ ನಿರ್ವಹಿಸ್ತೇವೆ, ಜನರ ಸಹಕಾರವನ್ನು ಕೇಳ್ತೀವಿ. ಇದು ಮೊದಲನೇದು. ಎರಡನೇದು, ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 12 ವರ್ಷದಲ್ಲಿ ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೇವೆ. ದೇಶವನ್ನ ಜಗತ್ತಿನಲ್ಲೇ ಒಂದು ಬಲಿಷ್ಠ ಸರ್ವಶಕ್ತ ದೇಶವನ್ನಾಗಿ ಮಾಡಿದ್ದಾರೆ. ಭಾರತದ ಒಂದು ಇಮೇಜ್ ಏನಿದೆ, ಪ್ರತಿಮೆ ಏನಿದೆ, ಅದು ಇವತ್ತು ಜಗತ್ತಿನಲ್ಲಿ ಬೆಳಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ನಾನು ಆ ವಿವರಗಳನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಬಯಸಿದೆ. ಇವತ್ತಿನ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳನ್ನ ನಾವು ನೋಡಿದಾಗ ಪ್ರಧಾನಮಂತ್ರಿಗಳು ಯಾವ ಕರೆಯನ್ನ ಕೊಟ್ಟಿದ್ದಾರೆ, ನಾವು ಇಂಧನದ ಉಳಿತಾಯ ಇರ್ಬೋದು, ವಿದೇಶಿ ವಿನಿಮಯದ ನಮ್ಮ ಉಳಿತಾಯದ ಭಾಗವಾಗಿ ನಾವು ಏನೇನು ಮಾಡಬೇಕು ಅಂತ ಹೇಳಿರೋದು, ಸಾವಯವ ಗೊಬ್ಬರ ಬಳಸಿ ಅಂತ ಹೇಳಿರೋದು ಇರ್ಬೋದು, ಚಿನ್ನ ಖರೀದಿ ಈಗ ತಾತ್ಕಾಲಿಕವಾಗಿ ಮುಂದೂಡಿ ಅಂತ ಕೇಳಿರುವಂಥದ್ದು ಇರ್ಬೋದು, ಈಗ ಇಂಧನದ ಮಿತವ್ಯಯ ಇತ್ಯಾದಿಗಳನ್ನ ಅವ್ರು ಈಗಾಗಲೇ ಹೇಳಿರೋದೇನಿದೆಯೋ, ನಾವು ಅದನ್ನ ರಾಷ್ಟ್ರೀಯ ಅಗತ್ಯತೆ ಇದು ಅನ್ನುವಂಥ ಭಾವನೆಯಿಂದ ಅದನ್ನ ಸ್ವೀಕರಿಸಬೇಕು ಮತ್ತು ನಮ್ಮದೇ ಆದಂತಹ ಒಂದು ಚಿಕ್ಕ ಕೊಡುಗೆಯನ್ನು ನಾವು ಕೊಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.